ನಮಸ್ಕಾರ ಮುದ್ದು ಮಕ್ಕಳೇ, ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಬ್ಬ ಅಪ್ಪಿ ಕೇಳಿದ್ದ ನನಗೆ ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸ್ಕೊಡಿ ಸರ್ ಅಂತ. ನೋಡ್ರಿ, ಇದು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಇಲ್ಲಿವರೆಗೂ ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲರ ಬಗ್ಗೆನೂ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿಯಪ್ಪ, ಇಲ್ಲಿ 1947ರಿಂದ 2023ವರೆಗಿನ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರೆಲ್ಲ ಕಾರ್ಯನಿರ್ವಹಣೆ ಮಾಡಿದ್ದಾರೆ, ಅವರ ಅಧಿಕಾರ ಅವಧಿ ಮತ್ತು ಎಷ್ಟು ದಿನ ಎನ್ನುವುದರ ವಿವರವನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಹೌದ್ರಿ? ನೋಡಿ, ಮೊದಲನೇ ಮುಖ್ಯಮಂತ್ರಿ ಯಾರಿದ್ರು ಅಂತಂದ್ರೆ ಕೆ.ಸಿ. ರೆಡ್ಡಿ ಅಂತ ಬರ್ತಾರೆ. ಇವರು ಕೆ. ಚೆಂಗಲರಾಯ ರೆಡ್ಡಿ, ಕಾಂಗ್ರೆಸ್ನವರು. ಅಕ್ಟೋಬರ್ 25, 1947ರಿಂದ ಮಾರ್ಚ್ 30, 1952ರವರೆಗೆ ಏನಾಗ್ತಾರೆ, ಇವರು ಮುಖ್ಯಮಂತ್ರಿ ಆಗಿರ್ತಾರೆ. ನಂತರ ಕೆಂಗಲ್ ಹನುಮಂತರಾಯನವರು, ಇವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿರ್ತಾರೆ 1952ರಿಂದ 1956ರವರೆಗೆ. ನಂತರ ಬರ್ತಕ್ಕಂಥವ್ರು ಕಡಿದಾಳ್ ಮಂಜಪ್ಪನವರು, ಕಾಂಗ್ರೆಸ್ನವರು ಆಗಿರ್ತಾರೆ. ಇವರು 56ರಿಂದ 56ರವರೆಗೆ. ಆಗಸ್ಟ್ 19, ಅಕ್ಟೋಬರ್ 31ರವರೆಗೆ ಇವ್ರದ್ದು ಮಾಡ್ತಾರೆ. ನಂತರ ಎಸ್ ನಿಜಲಿಂಗಪ್ಪ, ಕಾಂಗ್ರೆಸ್ನವರು 56ರಿಂದ 58ರವರೆಗೆ. ಬಿ ಡಿ ಜತ್ತಿ ಅವರು ಬರ್ತಾರೆ 58ರಿಂದ 62ರವರೆಗೆ. ಎಸ್ ಆರ್ ಕಂಠೀರವರು, ಕಾಂಗ್ರೆಸ್ನಿಂದ 62ರಿಂದ 62 ಅಂದರೆ ಮಾರ್ಚಿಂದ ಜೂನ್ವರೆಗೂ. ಎಸ್ ನಿಜಲಿಂಗಪ್ಪನವರು, ಕಾಂಗ್ರೆಸ್ 62ರಿಂದ 68. ವೀರೇಂದ್ರ ಪಾಟೀಲ್ರವರು, ಕಾಂಗ್ರೆಸ್ ಅವರಿಂದನೇ 1968ರಿಂದ 1971ರವರೆಗೆ. ಇಲ್ಲಿ ಪ್ರೆಸಿಡೆನ್ಷಿಯಲ್ ರೂಲ್ ಅಂದ್ರೆ ಏನು ಹೇಳ್ರಿ, ರಾಜ್ಯ ತುರ್ತು ಪರಿಸ್ಥಿತಿ ಆಗ್ತದೆ 1971ರಿಂದ 72ರವರೆಗೆ. ನಂತರ ದೇವರಾಜ ಅರಸುರವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ 1972ರಿಂದ 77ರವರೆಗೆ. ನಂತರ ಮತ್ತೆ ಆರ್ಥಿಕ ತುರ್ತು ಪರಿಸ್ಥಿತಿ ಆಗ್ತತಿ ಎಷ್ಟರಿಂದ 77ರಿಂದ 78ರವರೆಗೆ. 6 ತಿಂಗಳವರೆಗೆ ಮಾತ್ರ ಇರ್ತದೆ. ಡಿ ದೇವರಾಜ ಅರಸುರವರು ಮತ್ತೆ ಕಾಂಗ್ರೆಸ್ನಿಂದ 78ರಿಂದ 80ರವರೆಗೆ ಮುಖ್ಯಮಂತ್ರಿ ಆಗ್ತಾರೆ. ಅವರ ನಂತರ ಆರ್ ಗುಂಡೂರಾವ್ರವರು ಕಾಂಗ್ರೆಸ್ದಿಂದನೇ 80ರಿಂದ 83ರವರೆಗೆ. ರಾಮಕೃಷ್ಣ ಹೆಗಡೆ ಅವರು ಜನತಾ ಪಾರ್ಟಿಯಿಂದ ಆಯ್ಕೆ ಆಗ್ತಾರೆ 1983ರಿಂದ 88ರವರೆಗೆ. ನೋಡ್ರಿ, ಕಾಂಗ್ರೆಸ್ಸೇತರ ಮೊದಲ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಕರ್ನಾಟಕದ್ದು ರಾಮಕೃಷ್ಣ ಹೆಗಡೆ ಅವರು, ನೆನ್ಪಿಟ್ಕೊಳ್ರಿ. ನಂತರ ಎಸ್ ಆರ್ ಬೊಮ್ಮಾಯಿ, ಇವರು ಈಗ ಮೊನ್ನೆ ಇದ್ರಲ್ಲ, ಹಿಂದೆ ಮುಖ್ಯಮಂತ್ರಿ ಇದ್ರಲ್ಲ, ಅವರ ತಂದೆಯವರು. ಬಸವರಾಜ ಬೊಮ್ಮಾಯಿ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು. ಇವರು ಜನತಾ ಪಾರ್ಟಿಯಿಂದ ಆಗಸ್ಟ್ 13, 88ರಿಂದ 89ರವರೆಗೆ. ಮತ್ತು ಮುಂದೆ ಏನಾಗುತ್ತೆ ಅಂದರೆ ಮತ್ತೆ ರಾಜ್ಯ ತುರ್ತು ಪರಿಸ್ಥಿತಿ ಆಗುತ್ತದೆ. ನಂತರ ವೀರೇಂದ್ರ ಪಾಟೀಲ್ರವರು ಕಾಂಗ್ರೆಸ್ನಿಂದ 89ರಿಂದ 90ರವರೆಗೆ. ಮತ್ತೆ ಪ್ರೆಸಿಡೆಂಟಿಯಲ್ ರೂಲ್ ಆಗುತ್ತೆ, ರಾಷ್ಟ್ರಪತಿ ಆಡಳಿತ ಆಗ್ತತಿ. ಎಸ್ ಬಂಗಾರಪ್ಪ ಅವರು ಕಾಂಗ್ರೆಸ್ನಿಂದ 90ರಿಂದ 92ರಲ್ಲಿ. ರಾಜ್ಯ ತುರ್ತು ಪರಿಸ್ಥಿತಿ ನೋಡ್ರಿ, ಒಟ್ಟ 3 ತುರ್ತು ಪರಿಸ್ಥಿತಿಗಳನ್ನು ನೋಡ್ತೀವಿ ನಾವು. ಒಂದು ರಾಜ್ಯ ತುರ್ತು ಪರಿಸ್ಥಿತಿ, ಇನ್ನೊಂದು ಹಣಕಾಸಿನ ತುರ್ತು ಪರಿಸ್ಥಿತಿ. ಹಣಕಾಸಿಂದು 360, ಓಕೆನಾ, 360, 352, 356. ಇದು ಇದ್ರದ್ದು 356 ರಾಜ್ಯ ತುರ್ತು ಪರಿಸ್ಥಿತಿ. 352 ಸೆಕೆಂಡ್ ಕರೆಕ್ಷನ್ ಮಾಡೋದು. 352 ರಾಜ್ಯ, 356 ರಾಜ್ಯದ್ದು. ನಂತರ ಎಸ್ ಬಂಗಾರಪ್ಪನವರು
ಕಾಂಗ್ರೆಸ್ ವತಿಯಿಂದನೇ ಆಗ್ತಾರೆ 90ರಿಂದ 92ರವರೆಗೆ. ನಂತರ ವೀರಪ್ಪ ಮೊಯ್ಲಿಯವರು ಕಾಂಗ್ರೆಸ್ನಿಂದ 92ರಿಂದ 94ರವರೆಗೆ. ಎಚ್ ಡಿ ದೇವೇಗೌಡ ಅವರು ಜನತಾದಳದಿಂದ ಆಗ್ತಾರೆ 94ರಿಂದ 96ರವರೆಗೆ. ಆಮೇಲೆ ಜೆ ಎಚ್ ಪಟೇಲ್ರವರು ಜನತಾ ಪಾರ್ಟಿಯಿಂದ 96ರಿಂದ 99ರವರೆಗೆ. ನಂತರ ಎಸ್ ಎಂ ಕೃಷ್ಣರವರು 99ರಿಂದ 2004ರವರೆಗೆ. ಧರ್ಮಸಿಂಗ್ರವರು ಕಾಂಗ್ರೆಸ್ 2004ರಿಂದ 2006. ನಂತರ ಎಚ್ ಡಿ ಕುಮಾರಸ್ವಾಮಿ JDSನವರು 2006ರಿಂದ 2007. ನಂತರ ಮತ್ತು ರಾಷ್ಟ್ರಪತಿ ಆಡಳಿತ ಆಗುತ್ತೆ. ನಂತರ ಬಿ ಎಸ್ ಯಡಿಯೂರಪ್ಪನವರು 2007ರಿಂದ ನವೆಂಬರ್ 12ರಿಂದ ನವೆಂಬರ್ 19ರವರೆಗೆ ಆಗ್ತಾರೆ. ಆವಾಗ JDS ಮತ್ತು BJP ಸಮ್ಮಿಶ್ರ ಸರ್ಕಾರ ಇರ್ತೈತಿ, ಅದರ ಸರ್ಕಾರ ಬಿದ್ದು ಹೋಗ್ತೈತಿ. ಅವಾಗ ಮತ್ತು ಬಿ ಎಸ್ ಯಡಿಯೂರಪ್ಪನವರು ಆಯ್ಕೆಯಾಗಿ ಬರ್ತಾರೆ 2008ರಿಂದ 2011ರವರೆಗೆ. ನಂತರ ಡಿ ವಿ ಸದಾನಂದ ಗೌಡರವರು 2011ರಿಂದ 2012ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗ್ತಾರೆ. ನಂತರ ಜಗದೀಶ್ ಶೆಟ್ಟರ್ ಅವರು 2012ರಿಂದ 2013ರವರೆಗೆ. ನಂತರ ಕಾಂಗ್ರೆಸ್ ಗೌರ್ಮೆಂಟ್ ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ. ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ 2013ರಿಂದ 2018ರವರೆಗೆ. ನಂತರ ಮತ್ತೆ BJP ಬಿ ಎಸ್ ಯಡಿಯೂರಪ್ಪನವರು ಮೇ 17ರಿಂದ ಮೇ 23ರವರೆಗೆ ಕೇವಲ 8 ದಿನಗಳ ಮಾತ್ರ ಮುಖ್ಯಮಂತ್ರಿ ಆಗ್ತಾರೆ. ನಂತರ ಸಮ್ಮಿಶ್ರ ಸರ್ಕಾರ ಬರುತ್ತೆ. ಎಚ್ ಡಿ ಕುಮಾರಸ್ವಾಮಿ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ 2018ರಿಂದ 2019ರವರೆಗೆ ಆಡಳಿತವನ್ನು ಮಾಡ್ತಾರೆ. ನಂತರ ಸರ್ಕಾರ ಬಿದ್ದು ಹೋಗುತ್ತೆ. ಮತ್ತು ಬಿ ಎಸ್ ಯಡಿಯೂರಪ್ಪನವರು BJPಯಿಂದ 2019ರಿಂದ 2021ರವರೆಗೆ ಇವರೇನಾಗ್ತಾರೆ ಅಂತಂದ್ರೆ ಮುಖ್ಯಮಂತ್ರಿಗಳಾಗ್ತಾರೆ. ನಂತರ ಬಸವರಾಜ ಬೊಮ್ಮಾಯಿ ಅವರು ಆಗ್ತಾರೆ. ನಂತರ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಮೇಲೆ ಈಗ ಸಿದ್ದರಾಮಯ್ಯನವರು ಈಗ ಪ್ರಸ್ತುತ ಮುಖ್ಯಮಂತ್ರಿ ಇದ್ದಾರೆ. ಅರ್ಥ ಆಯ್ತಪ್ಪಿ? ಓಕೆ, ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಸೋ ಮಚ್.